ನಮಸ್ಕಾರ ಎಲ್ಲರಿಗೂ. ಮೃತ್ತಿಕೆಯಿಂದ ಮಾಡಿರ್ತಕ್ಕಂತಹ ವಿಗ್ರಹಗಳನ್ನು ಪೂಜೆ ಮಾಡಿ ಆಚರಿಸ್ತಕ್ಕಂತಹ 5 ಮುಖ್ಯ ಹಬ್ಬಗಳು. ಮೊದಲನೇದಾಗಿ ಮಣ್ಣೆತ್ತಿನ ಅಮಾವಾಸ್ಯೆ, ಎರಡನೇದಾಗಿ ನಾಗರ ಚತುರ್ಥಿ ಹಾಗೂ ಪಂಚಮಿ, ಮೂರನೇದಾಗಿ ಗೋಕುಲ ಬಲರಾಮನ ಪೂಜೆ, ನಾಲ್ಕನೇದಾಗಿ ಗೌರಿಯ ಪೂಜೆ, ಐದನೇದಾಗಿ ಗಣೇಶನ ಪೂಜೆ. ಮೃತ್ತಿಕೆ ಅಂತಂದರೆ ಮಣ್ಣಿನಿಂದ ತಯಾರು ಮಾಡಿದ ಆಕೃತಿಯನ್ನು ಅದರಲ್ಲಿ ಭಗವಂತನನ್ನು ಕಂಡು ಪೂಜಿಸ್ತಕ್ಕಂಥ ಪೂಜೆಗಳು. ಇದರಲ್ಲಿ ಅತಿ ಹೆಚ್ಚು ಭಗವಂತನ ಕೃಪೆಯಾಗಿ ಸಾಕಷ್ಟು ಜನ ಅನುಗ್ರಹವನ್ನು ಪಡೆದುಕೊಳ್ತಾ ಇದ್ದಾರೆ ನೂರಾರು ವರ್ಷಗಳ ಇತಿಹಾಸದಿಂದನೂ. ಯಾಕೆ ಮೃತ್ತಿಕೆಯನ್ನು ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದರು ಅಂತಂದರೆ, ಈ ಮೃತ್ತಿಕೆಯು ಈ ಮಣ್ಣಿನಿಂದ ತಯಾರಿಸಿದ ಎಲ್ಲ ಆಕೃತಿಗಳಿಗೂ ಪಂಚಭೂತಗಳ ಸಹಾಯದಿಂದ ಇವು ರೆಡಿಯಾಗಿರ್ತವೆ. ಮಣ್ಣು, ನೀರು, ಗಾಳಿ, ಬೆಂಕಿ ಇವು ಎಲ್ಲವನ್ನು ಬಳಸಿ ಆ ಆಕೃತಿಯನ್ನು ನಾವು ಮಾಡಿರ್ತೀವಿ. ಇದರಿಂದ ಅತಿ ಹೆಚ್ಚು ನಿಸರ್ಗಕ್ಕೆ ಒಳ್ಳೆಯದು. ಫಾರ್ ಎಕ್ಸಾಂಪಲ್, ಈಗಿನ ಮೊದಲನೇ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ದ್ವಿಕಳತ್ರ ದೋಷ ಆಮೇಲೆ ಬಹುಕಳತ್ರ ದೋಷಗಳಿಗೆ ಪರಿಹಾರಾರ್ಥವಾಗಿ ಕದಳಿ ವಿವಾಹ ಹಾಗೂ ಅರ್ಕ ವಿವಾಹಗಳನ್ನು ಮಾಡಿಸ್ತಾ ಇದ್ರು. ಕದಳಿ ವಿವಾಹ ಅಂದ್ರೆ ಏನು? ಒಂದು ಬಾಳೆಯ ಮರಕ್ಕೆ ತಾಳಿಯನ್ನು ಕಟ್ಟಿ ಅದರಿಂದ ನಾವು ದೋಷವನ್ನು ಕಳ್ಕೊಳ್ತಾ ಇದ್ವಿ. ಒಂದು ಮದುವೆ ಆಯಿತು ಇಲ್ಲಿಗೆ, ಇನ್ನೊಂದು ಮದುವೆ ನಿಜವಾದ ವರನೊಂದಿಗೆ ಆದಾಗ ದ್ವಿಕಳತ್ರ ಇರೋದು ಒಂದು ಕಳತ್ರ ಕ್ಯಾನ್ಸಲ್ ಆಯಿತು, ಎರಡನೇ ಕಳತ್ರ ಭದ್ರವಾಗುತ್ತೆ ಅಂತ. ಇದೇ ರೀತಿ ನೆಕ್ಸ್ಟ್ ಅರ್ಕ ವಿವಾಹ. ಅರ್ಕ ಅಂದ್ರೆ ಏನು? ಎಕ್ಕಿ ಗಿಡ. ಎಕ್ಕಿ ಗಿಡಕ್ಕೂ ಕೂಡ ತಾಳಿಯನ್ನು ಕಟ್ಟಿಸಿ ದೋಷಯುಕ್ತ ಮಹಿಳೆ ಅಥವಾ ಪುರುಷನಿಗೆ ಕಟ್ಟಿಸಿ ಆದಮೇಲೆ ಮತ್ತೆ ಆ ಅರ್ಕವನ್ನು ಕಿತ್ತು ಹಾಕ್ತಿದ್ರು. ಅರ್ಕ ಅಂದರೆ ಅದೇ ಎಕ್ಕಿ ಗಿಡವನ್ನು. ಇದು ಎರಡೂ ಮಾಡೋದ್ರಿಂದ ಬ್ರಹ್ಮಹತ್ಯೆ ದೋಷ ಬರುತ್ತೆ ಅನ್ನೋದು ತಿಳ್ಕೊಂಡು ಆದಮೇಲೆ ಇನ್ನೊಂದು ರೀತಿಯ ಬದಲಾವಣೆಯನ್ನು ನಾವು ಕಂಡ್ವಿ. ಏನು ಅಂತಂದರೆ ಕುಂಭ ವಿವಾಹ ಅಂತ. ಕುಂಭ ವಿವಾಹ ಅಂದ್ರೆ ಮಡಿಕೆಗೆ ಶೃಂಗಾರ ಮಾಡಿ ಮಡಿಕೆಯನ್ನು ವರ ಅಥವಾ ಕನ್ಯೆಯನ್ನಾಗಿ ಮಾಡಿ ಅದಕ್ಕೆ ತಾಳಿ ಕಟ್ಟಿ ಅದನ್ನು ಮತ್ತೆ ಎಲ್ಲ ಪೂಜೆ ಮುಗಿದ ನಂತರ ಅದನ್ನು ಮತ್ತೆ ನೀರಿಗೆ ಬಿಡ್ತಾ ಇದ್ರು, ಮತ್ತೆ ಮಣ್ಣಿಗೆ ಕಳಿಸ್ತಾ ಇದ್ರು. ಅದು ಮಡಿಕೆಯು ಕೂಡ ಮೃತ್ತಿಕೆ, ಮಣ್ಣಿನಿಂದ ಆಗಿರ್ತಕ್ಕಂಥದ್ದು. ಅದು ಬಿಟ್ಟಾಗ ಮತ್ತೆ ನಾವು ಪಂಚಭೂತಗಳಲ್ಲಿ ಅದು ಕೂಡ ವಿಲೀನ ಆಗುತ್ತೆ ಅನ್ನೋದು ಮೇನ್ ಅರ್ಥ. ಮೇಜರ್ ಆಗಿ ನೀವು ಸಾಕಷ್ಟು ಗಣೇಶ ಚತುರ್ಥಿ ಹಾಗೂ ಪಂಚಮಿ ಬಂದಾಗ ನೀವು ನೋಡಿರ್ತೀರಿ. ಚತುರ್ಥಿ ತಿಥಿಗಳಲ್ಲಿ ನಾಗರ ಪಂಚಮಿ ಬಂದಾಗ ನೋಡಿರ್ತೀರಿ, ನಾಗರ ಚತುರ್ಥಿ ಬಂದಾಗ್ಲೂ ನೋಡಿರ್ತೀರಿ. ಮಣ್ಣಿನಿಂದ ಮಾಡ್ರಿ, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸಬೇಡ್ರಿ, ಹೆಚ್ಚು ಬಣ್ಣಗಳನ್ನು ಬಳಸಬೇಡ್ರಿ, ನಿಸರ್ಗಕ್ಕೆ ಹಾನಿಯಾಗುತ್ತೆ ಅನ್ನೋದನ್ನು ಕೇಳಿರ್ತೀರ. ಸೊ ಈಗ ಅದೇ ರೀತಿ ನಾವು ಮೂಲತಃ ನಮ್ಮ ವಿಷಯಕ್ಕೆ ಬರೋಣ. ಏನು ವಿಷಯ ಅಂತಂದರೆ, ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಯಾಕೆ ಮಾಡಬೇಕು, ಮಣ್ಣೆತ್ತಿನ ಅಮಾವಾಸ್ಯೆ ಯಾವಾಗಲಿಂದ ಬಂತು ಅನ್ನೋದನ್ನು ನೋಡೋಣ. ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಋಷಭ ಅಂದರೆ ನಂದಿ. ಮೊದಲು ಇದನ್ನು ನಾವು ತಿಳ್ಕೋಬೇಕು. ಅದಾದ ನಂತರ ಇದರ ಉಲ್ಲೇಖ ಎಲ್ಲಿಗೆ ಬಂತು ಅನ್ನೋದನ್ನು ನೋಡೋಣ. ಫಸ್ಟು ಸ್ಕಂದ ಪುರಾಣಾಂತರ್ಗತ ಶ್ರಾವಣ ಮಾಸದ ಮಹಾತ್ಮೆಯಲ್ಲಿ ಶ್ರೀ ರುದ್ರದೇವರು ತನ್ನ ಮಗನಾದ ಸ್ಕಂದನಿಗೆ ಈ ಮಹತ್ವವನ್ನು, ಋಷಭದ ಮಹತ್ವವನ್ನು ಸವಿಸ್ತಾರವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಯಾವ ಸಂದರ್ಭ ಅಂತಂದರೆ, ದೇವಾನುದೇವತೆಗಳಿಗೆ, ಅಸುರರಿಗೂ ಹಾಗೂ ದೇವತೆಗಳಿಗೂ ಘನಘೋರ ಯುದ್ಧ ಪ್ರಾರಂಭ ಆಗಿರುತ್ತೆ. ಆ ಸಮಯದಲ್ಲಿ ರುದ್ರದೇವರು ಋಷಭವನ್ನೇರಿ ಅಂದರೆ ನಂದಿಯನ್ನು ಏರಿ ಅಂಧಕಾಸುರನನ್ನು ವಧೆಯನ್ನು ಮಾಡಲಿಕ್ಕೆ ನಂದಿಯನ್ನು ತನ್ನ ವಾಹನವಾಗಿ ಬಳಸ್ತಾರೆ. ಆ ಸಮಯದಲ್ಲಿ ನಂದಿಯು ಎಷ್ಟರ ಮಟ್ಟಿಗೆ ಗಾಯ ಆಗಿರುತ್ತೆ ಅಂದರೆ, ಅದಕ್ಕೆ ಚರ್ಮವೆಲ್ಲ ಹರಿದು ರಕ್ತ ಸುರಿತಾ ಇರುತ್ತೆ, ಭಾಗಗಳೆಲ್ಲ ಛಿದ್ರ ಆಗುವ ಸನ್ನಿವೇಶ ಬಂದಿರುತ್ತೆ. ಅಂತಹ ಸಮಯದಲ್ಲೂ ಕೂಡ ನಂದಿ ಯಾವುದೇ ರೀತಿ ಹಿಂಜರಿಯಲ್ಲ. ಅದರ ಪರಾಕ್ರಮ ನೋಡಿ ರುದ್ರದೇವರು ಅತ್ಯಂತ ಸಂತೋಷವಾಗ್ತಾರೆ. ಎಂಥ ಪರಾಕ್ರಮ! ಜೀವ ಹೋಗುವಂಥ ಕ್ಷಣಗಳಲ್ಲಿಯೂ ಕೂಡ ತನ್ನ ಯಜಮಾನನನ್ನು ಬಿಡದೆ, ರುದ್ರನನ್ನು ಬಿಡದೆ ಹತ್ತಿಸಿಕೊಂಡು ಎಲ್ಲ ಅಸುರರನ್ನು ಸಂಹಾರ ಮಾಡಲಿಕ್ಕೆ ಸಹಾಯ ಮಾಡ್ತು ಈ ನಂದಿ, ಈ ಋಷಭ. ಇದರ ಪರಾಕ್ರಮದ, ನಂದಿಯ ಪರಾಕ್ರಮದ ಮುಂದೆ ಯಾರ ಪರಾಕ್ರಮವೂ ಇಲ್ಲ ಎಂದು ಆ ರುದ್ರದೇವರು ನಂದಿಗೆ ವರವನ್ನು ಕೊಡ್ತಾರೆ. ನಿನ್ನ
ಯಾವಾಗ ಅಂಧಕಾಸುರನ ವಧೆ ಆದ ಮೇಲೆ, ಅಂಧಕಾಸುರನ ಸಂಹಾರ ಆದಮೇಲೆ ನಂದಿಗೆ ವರವನ್ನು ಕೊಡ್ತಾರೆ. ಏನು ಅಂತಂದರೆ, ನಿನ್ನ ಗಾಯಗೊಂಡಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಸರಿಯಾಗಲಿ, ಮತ್ತೆ ನೀನು ಬಲಶಾಲಿ ಆಗಲಿ, ಮತ್ತೆ ನೀನು ಮೊದಲಿನ ಥರ ಆಗಲಿ ಅಂತ ಹೇಳ್ತಾರೆ. ಅದಾದ ಮೇಲೆ ನಿನಗೇ ಒಂದು ಪ್ರತ್ಯೇಕವಾದ ದಿನವಿರಲಿ, ಆ ದಿನವೊಂದು ಎಲ್ಲರೂ ಆಚರಿಸಲಿಕ್ಕೆ ಸ್ಟಾರ್ಟ್ ಮಾಡಲಿ ಅಂತ ರುದ್ರದೇವರು ಹೇಳ್ತಾರೆ. ಅದೇ ಈ ಮಣ್ಣೆತ್ತಿನ ಅಮಾವಾಸ್ಯೆ. ಇದನ್ನು ಪೋಲ ಎಂದು ಕರೆಯುತ್ತಾರೆ. ಪೋಲ ಮಹೋತ್ಸವವೆಂದು ಆಚರಿಸಲಾಗುತ್ತದೆ ಸಾಕಷ್ಟು ಕಡೆ. ಅದೇ ಪುರಾಣದಲ್ಲಿನೇ, ಅದೇ ಮಹಾತ್ಮೆಯಲ್ಲಿನೇ ಹೇಳ್ತಾರೆ ಹೇಗೆ ಪೋಲ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ. ನೋಡಿ, ಎತ್ತುಗಳಿಗೆ, ನಿಜವಾದ ಜೀವಂತ ಎತ್ತುಗಳಿಗೆ, ಕೋಡುಗಳಿಗೆ ಶೃಂಗ ಪೂಜೆ ಅಂತ ಮಾಡ್ತೀವಿ. ವೃಷಭ ಪೂಜೆ, ಶೃಂಗ ಪೂಜೆ ಅಂತ ಮಾಡ್ತೀವಿ. ಶೃಂಗ ಪೂಜೆ ಅಂದರೆ ಕೋಡುಗಳಿಗೆ ಬೆಳ್ಳಿಯ, ಬಂಗಾರದ ಕವಚವನ್ನು ಹಾಕ್ತಿದ್ರು ಈ ಮೊದಲು. ಅದಾದ ಮೇಲೆ ತನ್ನ ಬೆನ್ನಿನ ಮೇಲೆ ರೇಷ್ಮೆಯ ವಸ್ತ್ರವನ್ನು ಧರಿಸಿ, ನಾನಾ ರೀತಿಯ ಅಲಂಕಾರಗಳು, ಪುಷ್ಪವನ್ನು ಮಾಡಿ ನಿನ್ನದೇ ಆದ ಮಹೋತ್ಸವವನ್ನು ನಡೆಯಲಿ ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ಅಂತ ರುದ್ರದೇವರು ಹೇಳ್ತಾರೆ. ಇದಾದ ಮೇಲೆ ಇನ್ನೊಂದು ವಿಚಾರ ನಾವು ತಿಳ್ಕೋಬೇಕು. ನಮ್ಮ ಮಹಾನ್ ರೈತರು ಯಾವ ರೀತಿ ಪೋಲಕ್ಕೆ ಬೆಲೆಯನ್ನು ಕೊಟ್ಟಿದ್ರು, ವೃಷಭಕ್ಕೆ ಎಷ್ಟು ಮರ್ಯಾದೆಯನ್ನು ಕೊಟ್ಟಿದ್ರು ಅಂತ ಈ ಹಿಂದೆ ನಾವು ನೋಡೋದಾದರೆ, ಈ ಹಿಂದೆ ಬಂದಿರತಕ್ಕಂಥದ್ದು ಕಾರುಣಿವಿ ಕರಿಬಿಟ್ಟಾಗ ಮನೆಗೆ ಎತ್ತುಗಳನ್ನು ಬರೋದನ್ನು ಕಾಯ್ತಾ ಇದ್ರಂತೆ. ಮನೆಯಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಸ್ಥರು ಮನೆಯ ಒಳಗಡೆ ನಿಂತ್ಕೊಂಡು, ಬಾಗಿಲ ಒಳಗಡೆ ನಿಂತ್ಕೊಂಡು ಕಾಯ್ತಾ ಇರ್ತಿದ್ರಂತೆ, ಎತ್ತುಗಳು ಯಾವಾಗ ಬರ್ತವೆ ಅಂತ. ಯಾಕೆ ಅಂತಂದರೆ ಆ ವರ್ಷ ಯಾವ ಬೆಳೆಯನ್ನು ನಾವು ಬಿತ್ತಬೇಕು ಅಂತ ಆ ಪೋಲ, ಆ ವೃಷಭ ನಿರ್ಧಾರ ಮಾಡ್ತಿತ್ತಂತೆ. ಹೆಂಗೆ ನಿರ್ಧಾರ ಮಾಡ್ತಿತ್ತು ಅಂದರೆ, ಆ ವಸಲಿನ ಮೇಲೆ ಸೇರುಗಳಲ್ಲಿ ನಮ್ಮ ಹೊಲದಲ್ಲಿ ಯಾವ ಧಾನ್ಯವನ್ನು ಬಿತ್ತಲಿಕ್ಕೆ ನಮಗೆ ಸಾಧ್ಯನೋ ಆ ಎಲ್ಲ ಧಾನ್ಯಗಳನ್ನು ಆ ವಸಲಿನ ಮೇಲೆ ಇಟ್ಟಿರ್ತಿದ್ರಂತೆ. ಈ ಪೋಲ, ಈ ವೃಷಭ ನಂದಿ ಒಳಗಡೆ ಬರಬೇಕಾದಾಗ ಯಾವ ಸೇರನ್ನು ಒದ್ದು ಒಳಗಡೆ ಬರುತ್ತೋ ಆ ಧಾನ್ಯವನ್ನು ಆ ಹೊಲಕ್ಕೆ ಬಿತ್ತಿದ್ರಂತೆ. ಇದು ಮೊದಲು ನಡೀತಾ ಇರ್ತಕ್ಕಂಥ ಪದ್ಧತಿ. ಯಾವ ಧಾನ್ಯವನ್ನು ತುಳಿತಾ ಇತ್ತೋ, ಯಾವ ಧಾನ್ಯವನ್ನು ಬೀಳಿಸ್ತಾ ಇತ್ತೋ ಅದೇ ಧಾನ್ಯವನ್ನು ಆ ಹೊಲದಲ್ಲಿ ಬಿತ್ತಿ, ಅವರು ಇರ್ತಕ್ಕಂಥ ಹೊಲದಲ್ಲಿ ಬಿತ್ತಿ ಅತ್ಯಂತ ಪ್ರಗತಿಯನ್ನು ಕಂಡಿರ್ತಕ್ಕಂಥ ಮಹಾನ್ ರೈತರಿದ್ದಾರೆ. ಗೊತ್ತಾಯ್ತಾ? ನಮ್ಮ ರೈತರು ಯಾವ ರೀತಿಯಾದ ಗೌರವವನ್ನು ವೃಷಭಕ್ಕೆ ಕೊಟ್ಟಿದ್ರು ಎಂದು. ವೃಷಭ ತಿಳಿಸ್ತಿತ್ತು ಯಾವ ಧಾನ್ಯವನ್ನು ಬಿತ್ತಬೇಕು ಅಂತ. ಆ ಧಾನ್ಯವನ್ನು ಅವ್ರ ಹೊಲದಲ್ಲಿ ಬಿತ್ತಿದ್ರು, ಅದರಿಂದ ಸಾಕಷ್ಟು ಲಾಭವನ್ನು ಕೂಡ ಪಡೆದಿದ್ರು. ವೃಷಭ ನಮ್ಮ ಧರ್ಮದಲ್ಲಿ ಗೋ ಮಾತೆ ಹೇಗನೋ ವೃಷಭ ತಂದೆಯ ಥರ, ಇದು ಪೂಜನೀಯವಾಗಲಿ ಅಂತ ಪರಮಾತ್ಮ ರುದ್ರದೇವರು ವರ ಕೊಡ್ತಾನೆ. ಮೊದಲು ನಂದಿಯ ಪೂಜೆ ಆದ ಮೇಲೇ ಶಿವನ ಪೂಜೆ. ನಂದಿಯೇ ಮೂಲತಃ ದ್ವಾರಪಾಲಕನಾಗಿರ್ತಾನೆ. ಶಿವಲೋಕಕ್ಕೆ ಹೋಗಬೇಕು ಅಂದರೆ ನಂದಿಯ ಅನುಮತಿ ಇಲ್ಲದೆ ಶಿವನನ್ನು ಯಾರೂ ಭೇಟಿಯಾಗಕ್ಕೆ ಸಾಧ್ಯ ಇಲ್ಲ. ಶಿವನ ಶಾಶ್ವತವಾದ ವಾಹನವೆಂದರೆ ನಂದಿ. ಅದರ ಪರಾಕ್ರಮದ ಮುಂದೆ ಇನ್ನು ಯಾವ ಪರಾಕ್ರಮವೂ ಇಲ್ಲ. ಈ ತರಹ ನಮ್ಮ ವೃಷಭ ಇಷ್ಟು ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ನಮ್ಮ ಧರ್ಮದಲ್ಲಿ. ನೀವು ಇದನ್ನೇ ಸಾಕಷ್ಟು ಕಡೆ ಶಿವನ ದೇವಾಲಯಗಳಲ್ಲಿ ನೋಡಿರ್ಬೋದು. ಮೊದಲು ನಂದಿಯನ್ನು ನೋಡಿ, ನಂದಿಯ ಕೋಡುಗಳ ಮೇಲೆ ಹಿಂಗಿಟ್ಕೊಂಡು ನೋಡ್ತಾ ಇರ್ತೀರಲ್ಲ ಶಿವನ್ನ, ಇದೆ ನಂದಿಯ ಪರ್ಮಿಷನ್ ತಗೊಂಡು ಆಮೇಲೆ ಶಿವನ ಹತ್ರ ಹೋಗೋದು. ಎಷ್ಟು ಪ್ರಾಮುಖ್ಯತೆಯನ್ನು ವೃಷಭನಿಗೆ ಕೊಟ್ಟಿದ್ದೀವಿ. ಹಾಗೆಯೇ ನೀವು ಎಲ್ಲರೂ ನಂದಿಯ ಕಿವಿಯಲ್ಲಿ ಹೇಳೋದನ್ನು ಕೇಳಿರ್ತೀರ. ಅಂದರೆ ನಂದಿಯ ಕಿವಿಯಲ್ಲಿ ಹೇಳಿದ್ದನ್ನು ನಂದಿ ಹೋಗಿ ಪರಮಾತ್ಮನಿಗೆ ಮುಟ್ಟಿಸ್ತಾನೆ, ನಮ್ಮ ಹರಕೆಯು ಬೇಗ ಈಡೇರುತ್ತೆ ಅನ್ನೋದು. ಈಗ ನಿಮಗೆ ಒಂದು ಸವಿಸ್ತಾರವಾದ ಚಿತ್ರಣ ಬಂತು ಅಂತ ತಿಳ್ಕೊತೀನಿ. ವೃಷಭ, ನಂದಿ, ಅದರ ಪರಾಕ್ರಮ, ಮಣ್ಣೆತ್ತಿನ ಅಮಾವಾಸ್ಯೆ ಬಂದಂತಹ ರೀತಿ. ಅವ್ರೇನು ಮಾಡ್ಬೋದು ಅಂದರೆ, ಅವರ ಹೊಲದಲ್ಲಿ ಇರ್ತಕ್ಕಂಥ ಪರಿಶುದ್ಧವಾದ ಮಣ್ಣನ್ನು ತಂದು ಒಂದು ಮಣ್ಣೆತ್ತನ್ನು, 2 ಜೋಡಿ ಎತ್ತನ್ನು ಮಾಡ್ತಾರೆ. ಜೋಡಿ ಎತ್ತನ್ನು ಮಾಡಿ ಆ ಜೋಡಿ ಎತ್ತುಗಳನ್ನು ಈ ಅಮಾವಾಸ್ಯೆ ದಿನದಂದು ಪೂಜೆ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಬರ್ತಕ್ಕಂಥ ಪೂಜೆ ಮಾಡಿ ಒಂದು ಕಡೆ ಗೂಣಲ್ಲಿ ತೆಗೆದಿಟ್ಟಿರ್ತಿದ್ರು. ಆ ಗೂಣಲ್ಲಿ ತೆಗೆದಿಟ್ಟಿರೋದನ್ನು ನಾಗರ ಪಂಚಮಿ ಬರೋ ತನಕನೂ ಪೂಜೆ ಮಾಡ್ತಿದ್ರಂತೆ. ಅಲ್ಲಿ ತನಕನೂ ಪೂಜೆ ಮಾಡಿ ಆದಮೇಲೆ ನಾಗರ ಪಂಚಮಿ ಮುಗಿದ ಮೇಲೆ
ಒಂದು ದಿನ ಕಟ್ಟಂಬ್ಲಿ ಅಂತ ಮಾಡ್ತಾರೆ. ಕಟ್ಟಂಬ್ಲಿ ಅಂತಂದ್ರೆ ಅಂಬ್ಲಿ, ತಂಪಿನ ಸಂಕೇತ. ಅಂದರೆ ಅಂಬ್ಲಿಯನ್ನು ಮಾಡ್ಕೊಂಡು ಹೋಗಿ ಆ 2 ಜೋಡಿ ಮಣ್ಣಿನ ಎತ್ತುಗಳನ್ನು ತಗೊಂಡೋಗಿ ಆ ಹೊಲದಲ್ಲಿ ಮೊದಲು ಸರ್ವೇ ಸಾಮಾನ್ಯವಾಗಿ ಬೇವಿನ ಗಿಡಗಳು ಇರ್ತಿದ್ವು. ಆ ಬೇವಿನ ಗಿಡದ ಮರದಡಿಯಲ್ಲಿ ಈ ಮಣ್ಣಿನ 2 ಎತ್ತನ್ನು ಇಟ್ಟು ಅಲ್ಲಿ ಅಂಬಲಿಯನ್ನು ನೈವೇದ್ಯ ಮಾಡಿ ಅವರು ಕೂಡ ಅಂಬಲಿಯನ್ನು ಸೇವಿಸಿ ಬರ್ತಿದ್ರಂತೆ. ನಮ್ಮ ಹೊಲ ಸಮೃದ್ಧಿಯಾಗಿ ಬೆಳೆಯಲಿ, ನಾವು ಪೂಜೆ ಮಾಡಿರ್ತಕ್ಕಂತಹ ಮಣ್ಣು ಎತ್ತುಗಳು, ಆ ಪೂಜೆ ಮಾಡಿದ ಮಣ್ಣು ಮತ್ತೆ ನಮ್ಮ ಹೊಲಕ್ಕೆ ಸೇರಲಿ, ಅದು ಹೆಚ್ಚು ಭಾಗ್ಯವನ್ನು ತಂದುಕೊಡ್ಲಿ, ವೃದ್ಧಿಯನ್ನು ಮಾಡಲಿ ಅನ್ನೋದರ ಸಂಕೇತ ಇದಾಗಿತ್ತು. ಇದು ಮೊದಲು ಮಾಡ್ತಕ್ಕಂಥ ಪದ್ಧತಿ. ಇಷ್ಟೆಲ್ಲ ಪ್ರಾಮುಖ್ಯತೆಯನ್ನು ನಂದಿಗೆ ನಾವು ಕೊಟ್ಟಿದ್ದೀವಿ. ಈಗಿನ ಕಾಲದಲ್ಲಿ ನೀವು ನೋಡಿರ್ಬೋದು, ಸಾಕಷ್ಟು ಜನರಿಗೆ ನಮ್ಮ ಹತ್ರ ಹೊಲ ಇಲ್ಲ ಅಂತಂದವರು ರೆಡಿಯಾಗಿ ಹೊಲದಲ್ಲಿ ಹೋಗಿ ಮಣ್ಣು ತಂದು ಮಾಡೋರು ಇದ್ದಾರೆ. ಇನ್ನು ಕೆಲವೊಬ್ಬರು ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ರೆಡಿಯಾಗಿ ಜೋಡಿ ಎತ್ತುಗಳು ಸಿಗ್ತವೆ, ಅದಕ್ಕೆಲ್ಲ ಬಣ್ಣ ಎಲ್ಲ ಮಾಡಿ ಚೆನ್ನಾಗಿ ಇಟ್ಟಿರ್ತಾರೆ. ಅದನ್ನು ತಂದು ಪೂಜೆ ಮಾಡೋದು ಕೂಡ ಉಂಟು, ಅದನ್ನು ಕೂಡ ನೋಡಿದ್ದೀವಿ. ಆದರೂ ನಾನು ಸಜೆಸ್ಟ್ ಮಾಡೋದು ಏನು ಅಂತಂದರೆ, ನಿಮಗೆ ಆದಂತಹ ಶೈಲಿಯಲ್ಲಿ ನಿಮಗೆ ಹೆಂಗೆ ಬರುತ್ತೋ ಹಾಗೆ ಕುಂಬಾರ ಇದ್ದೇ ಇರ್ತಾರೆ, ಎಲ್ಲಾದರೂ ಕುಂಬಾರ ಇದ್ದೇ ಇರ್ತಾರೆ ಊರಲ್ಲಿ. ಅವ್ರ ಹತ್ರ ಹೋಗಿ ಒಂದಿಷ್ಟು ಮಣ್ಣನ್ನು ಇಸ್ಕೊಂಬಂದು ಮಾಡೋದು ತುಂಬ ಒಳ್ಳೆಯದು. ಅದು ಅತ್ಯಂತ ಶ್ರೇಷ್ಠವಾದದ್ದು. ನಿಮ್ಮ ಕೈ ಅದು ಮುಟ್ಟಬೇಕು. ನಿಮ್ಮ ಕೈ ಮುಟ್ಟಿದಾಗ ಅಲ್ಲಿ ತಿಳಿದೇನೋ ಇರ್ತಕ್ಕಂಥ ಮಾಡಿರ್ತಕ್ಕಂಥ ಪಾಪಗಳು ನೀವು ಕಳ್ಕೊಳ್ತೀರಾ. ಅದನ್ನು ಬಿಟ್ಟು ರೆಡಿ ಇನ್ನೊಬ್ರು ಯಾರೋ ಮಾರಿದ್ರನ್ನ ನಾವು ಹಣ ಕೊಟ್ಟು ತಗೊಂಬಂದು ಮಾಡ್ತೀವಿ, ಅದರಲ್ಲಿ ತಪ್ಪಿಲ್ಲ. ಆದರೂ ಅತಿ ಹೆಚ್ಚು ನಿಮಗೆ ರಿಸಲ್ಟ್ ಸಿಗಬೇಕು ಅಂದಾಗ ನೀವೇ ಮಣ್ಣನ್ನು ತರ್ರಿ. ಅದು ನಿಮ್ಮ ಹೊಲದ್ದೇ ಆಗಿರಲಿ ಅಥವಾ ಕುಂಬಾರನ ಮಣ್ಣೇ ಆಗಿರಲಿ, ನಿಮ್ಗೆ ಎಷ್ಟು ತಿಳಿಯುತ್ತೋ ಅಷ್ಟು ಹಣ ಕೊಟ್ಟು ತೊಗೊಂಬಂದು ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿ ಅದನ್ನು ಪೂಜಿಸೋದ್ರಿಂದ ಅದರಲ್ಲಿ ಸಿಗ್ತಕ್ಕಂಥ ಫಲವೇ ಬೇರೆ. ಸೊ ಐ ಸಜೆಸ್ಟ್ ಯು ಟು ಡೂ ವಿತ್ ಎ ಕ್ಲೇ. ನೀವು ಮಣ್ಣಿನಿಂದ ಮಾಡೋದೇ ಅತ್ಯಂತ ಶುಭ. ನಂದಿಯು ಕೇವಲ ಶಿವನ ವಾಹನ ಅಲ್ಲ, ಶಿವಗಣಗಳ ಅಧಿಪತಿ. ನಂದಿಯನ್ನು ಪೂಜೆ ಮಾಡುವುದರಿಂದ ಶಿವಪೂಜೆಯನ್ನೇ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಸಾಕಷ್ಟು ಶೈವಾಗಮಗಳಲ್ಲಿ ಒತ್ತಿ 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 ಹೇಳ್ತಾ ಇದ್ದಾರೆ. ನಂದಿಗೆ ಕೊಟ್ಟಂತಹ ಮಹತ್ವ, ಶಿವನ ವಾಹನಕ್ಕೆ ಶಿವನನ್ನ ದರ್ಶನ, ಶಿವನ ಸಂಪೂರ್ಣ ಆಶೀರ್ವಾದವಾಗಬೇಕು ಅಂದರೆ ನಂದಿಯ ಮೂಲಕವೇ ಹೋಗಬೇಕು. ಅದಕ್ಕಂತಾನೆ ನಂದಿಯ ಪರಾಕ್ರಮವನ್ನು ಮೆಚ್ಚಿ ರುದ್ರದೇವರು ಕೊಟ್ಟಿರ್ತಕ್ಕಂಥ ಪವಿತ್ರವಾದ ದಿನ ಮಣ್ಣೆತ್ತಿನ ಅಮಾವಾಸ್ಯೆ. ಇದರಲ್ಲಿ ಲಕ್ಷ್ಮೀ ನರಸಿಂಹನು ಕೂಡ ರುದ್ರನ ಅಂತರ್ಗತ. ಹಾಗೂ ಇಲ್ಲಿ ಅತ್ಯಂತ ವಿಶೇಷ ಫಲಗಳನ್ನು ಶಿವ ಕೊಡ್ತಾನೆ ಈ ನಂದಿಯ ಪೂಜೆಯನ್ನು ನೀವು ಮಾಡೋದ್ರಿಂದ. ಮತ್ತು ಇನ್ನೂ ಒಂದು ವಿಶೇಷ ಏನಂತಂದರೆ, ಅಮಾವಾಸ್ಯೆ, ಈಗ ಬರ್ತಕ್ಕಂಥ ಅಮಾವಾಸ್ಯೆ ಮಂಗಳವಾರ ಪುನರ್ವಸು ನಕ್ಷತ್ರಕ್ಕೆ ಬಂದಿರೋದ್ರಿಂದ, ಮಂಗಳವಾರ ಬಂದಿರತಕ್ಕಂಥ ಅಮಾವಾಸ್ಯೆಗಿರ್ತಕ್ಕಂಥ ಶಕ್ತಿ ಏನು ಅಂದರೆ, ಕುಜದೋಷಕ್ಕೆ ಏನು ಪರಿಹಾರಗಳನ್ನು ನೀವು ಮಾಡ್ಕೊತ ಇದ್ರೋ ಅಥವಾ ಕುಜನಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳಿದ್ದರೆ, ಕುಜ ನಿಮ್ಮಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಈ ಅಮಾವಾಸ್ಯೆಯ ಆಚರಣೆಯನ್ನು ಮಣ್ಣೆತ್ತಿನ ಜೊತೆಗೆ ನೀವು ಮಾಡಿದ್ದೇ ಆದರೆ ನಿಮಗೆ ಕುಜ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಆಗ್ತಾನೆ. ನೀವು ಸಾಕಷ್ಟು ಕಡೆ ಕೇಳಿರ್ಬೋದು ಕುಜದೋಷ ಅಥವಾ ಮಂಗಳ ದೋಷ, ಇವೆಲ್ಲ ಕೇಳಿರ್ತೀರಲ್ಲ. ಇವೆಲ್ಲವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಮಂಗಳವಾರ ಅಮಾವಾಸ್ಯೆ ಅತ್ಯಂತ ಶುಭ ಫಲ. ಅದೇ ರೀತಿ ಈ ಭೂಮಿಯ ವ್ಯಾಜ್ಯಗಳಿರ್ತಾವಲ್ಲ, ಈ ಹೊಲದ ಸಮಸ್ಯೆಗಳು, ಹೊಲದ ಆ ಹೊಲದಾರ ನಮಗಾಗಲ್ಲ, ನಮಗೆ ಅವ್ರು ಸೇರಲ್ಲ, ಈ ಥರ ಹೊಲದ ಪಟ್ಟ ಏನೇ ಸಮಸ್ಯೆ ಇದ್ರೂ ಈ ಅಮಾವಾಸ್ಯೆಯಿಂದ ಅದನ್ನು ನೀವು ಬಗೆಹರಿಸ್ಕೋಬೋದು ಈ ವ್ರತವನ್ನು ನೀವು ಮಾಡೋದ್ರಿಂದ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿದ್ದು ಏನು ಅಂತಂದರೆ, ಈಗ ಕಾರು ಹುಣ್ಣಿಮೆ ಇತ್ತಲ್ಲ, ಕಾರು ಹುಣ್ಣಿಮೆಯಿಂದ ಮಣ್ಣೆತ್ತಿನ ಅಮಾವಾಸ್ಯೆವರೆಗೂ ಏನು ಮಾಡ್ತಾರೆ, ಎತ್ತುಗಳು ಅತಿ ಹೆಚ್ಚು ದುಡಿದಿರ್ತವೆ, ಒಂದು ನಿಮಿಷನೂ ಕುಂತಿರಲ್ಲ, ಅಷ್ಟು ಕೆಲಸ ಮಾಡಿರ್ತವೆ. ಇಷ್ಟೆಲ್ಲ ಕೆಲಸ ಆದಮೇಲೆ ಮಣ್ಣೆತ್ತಿನ ಅಮಾವಾಸ್ಯೆ ದಿನದಂದು ಅದನ್ನು ಶೃಂಗಾರ ಮಾಡಿ ಅದಕ್ಕೆ ಫಲಹಾರವನ್ನು ಕೊಟ್ಟು ಅದಕ್ಕೆ ಎಲ್ಲ ರೀತಿಯ ಒಪ್ಪುಣ್ಯವನ್ನು ಮಾಡಿ ಪೋಲ ಮಹೋತ್ಸವವನ್ನೇ ನಡೆಸಿ ಅದಕ್ಕೆ ಸಂಪೂರ್ಣವಾಗಿ ರೆಸ್ಟನ್ನು ನೀಡಲಾಗುತ್ತೆ. ಅದಕ್ಕೆ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಕೊಡ್ತೀವಿ. ಎಲ್ಲಿಯವರೆಗೂ? ಶ್ರಾವಣ ಮಾಸದವರೆಗೂ ಅದನ್ನು ರೆಸ್ಟಿಗೆ ಬಿಡ್ತೀವಿ. ಆವಾಗೆಲ್ಲ ನಂದಿ ಸುಖವಾಗಿ ಆರಾಮಾಗಿ ಎಲ್ಲ ಕಡೆ ಅಡ್ಡಾಡ್ತಾ ಹೊಲಕ್ಕೆ ಮನೆಗೆ ಆರಾಮಾಗಿ ಅಡ್ಡಾಡ್ಕೊಂತ ಇರುತ್ತೆ. ಇದಕ್ಕೆ ಕೆಲಸ ಇರಲ್ಲ. ಇದಾ ಮಣ್ಣೆತ್ತಿನ ಅಮಾವಾಸ್ಯೆಯಾಗಿ ಶ್ರಾವಣ ಮಾಸ ಬರೋವರೆಗೂ
ಈ ರೀತಿ ನಾವು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ನಾವು ಮಾಡೋದ್ರಿಂದ ಆ ಶಿವನ ಕೃಪಾ ಕಟಾಕ್ಷವನ್ನು ನಿಮಗೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ.